ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ BCM ಹಾಸ್ಟೆಲ್ಗಳ ಲಿಸ್ಟನ್ನು ವಿತ್ ದೇರ್ ಲೊಕೇಶನ್ ಹೇಗೆ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಿಮ್ಮ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ಹಾಸ್ಟೆಲ್ಗಳ ಒಂದು ಲಿಸ್ಟನ್ನು ವಿತ್ ಕೋಡ್ ನೀವು ಚೆಕ್ ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ನಿಮ್ಮ ಮೊಬೈಲಲ್ಲಿರ್ತಕ್ಕಂಥ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಏನು ಸರ್ಚ್ ಮಾಡಬೇಕಂದ್ರೆ ಸೇಮ್ ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಒಂದು BCM ಹಾಸ್ಟೆಲ್ ಅಪ್ಲಿಕೇಶನ್ ಹೇಗೆ ಹಾಕ್ತೀರಾ ಹಾಗೆ BCWD ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದ ನಂತರ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಾಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ಕಾಣ್ತಾ ಇದೆ ನೋಡಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇನ್ನೊಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಸ್ವಲ್ಪ ಲೇಟ್ ಆಗುತ್ತೆ, ಸರ್ವರ್ ಬ್ಯುಸಿ ಇದ್ದರೆ. ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಹೋಗಬೇಕು. ಇಲ್ಲಿಗೆ ಸ್ಕ್ರೋಲ್ ಮಾಡ್ತಾ ಹೋದಾಗೆಲ್ಲ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ನೋಡಿ, ವಿದ್ಯಾರ್ಥಿ ನಿಲಯ ವಿವರಗಳು ಅಂತ ಕಾಣ್ತಾ ಇದೆ ನೋಡಿ. ಈ ವಿದ್ಯಾರ್ಥಿ ನಿಲಯ ವಿವರಗಳು ಅಂತ ಏನೇ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಅವು ಇನ್ನೊಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಒಂದು ಜಿಲ್ಲೆಯನ್ನು, ಅಂದರೆ ನೀವು ಯಾವ ಜಿಲ್ಲೆಯ ಹಾಸ್ಟೆಲ್ ಬಗ್ಗೆ ಚೆಕ್ ಮಾಡಬೇಕಾಗಿರುತ್ತೋ ಆ ಒಂದು ಜಿಲ್ಲೆಯನ್ನು ಮತ್ತು ತಾಲೂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ನಿಮಗೆ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಇವಾಗ ಜಸ್ಟ್ ಗದಗ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಅಲ್ಲಿ ತಾಲೂಕು ಕೇಳುತ್ತೆ. ಆ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ತಾಲೂಕುಗಳ ಹೆಸರನ್ನು ತೋರಿಸುತ್ತೆ. ನಿಮಗೆ ಯಾವ ತಾಲೂಕು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ ನಿಮಗೆ ಕಾಣ್ತಿರೋ ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಹಾಗೆ ಪ್ರತಿಯೊಂದು ಆ ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕು ಹಾಗೆ ಅದರ ಒಂದು HIC ನಂಬರ್ ಕೋಡ್ ಆಗಿರ್ಬೋದು, ಹಾಸ್ಟೆಲ್ ಅಡ್ರೆಸ್ ಆಗಿರ್ಬೋದು, ಹಾಸ್ಟೆಲ್ ಟೈಪ್ ಅದು ಗರ್ಲ್ಸ್ ಹಾಸ್ಟೆಲ್ ಅಥವಾ ಬಾಯ್ಸ್ ಹಾಸ್ಟೆಲ್ಲ ಮತ್ತು ಹಾಸ್ಟೆಲ್ ಸ್ಟ್ರೆಂತ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಷನ್ ಅಲ್ಲಿ ಸಿಗುತ್ತೆ. ಮತ್ತು ವಿತ್ ದೇರ್ ಲೊಕೇಶನ್ ಅಂತ ಕಾಣ್ತದೆ ನೋಡಿ. ಇಲ್ಲಿ ಬ್ಲೂ ಕಲರಲ್ಲಿ ಕೊಟ್ಟಿದ್ದಾರೆ. ಆ ಬ್ಲೂ ಕಲರ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಆ ಒಂದು ಲೊಕೇಶನ್ಗೆ ಹೋಗುತ್ತೆ. ಬೇಕಾದ್ರೆ ನಾನು ಇಲ್ಲಿ ನಿಮಗೆ ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ. ಜಸ್ಟ್ ನೀವು ಒಂದು ಯಾವುದೇ ಒಂದು ಲೊಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ವ್ಯೂ ಲೊಕೇಶನ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನಿಮ್ಮ ಮೊಬೈಲಲ್ಲಿರ್ತಕ್ಕಂಥ ಗೂಗಲ್ ಮ್ಯಾಪ್ ಒಂದು ಆ್ಯಪ್ ಸ್ಟೋರ್ಗೆ ಹೋಗುತ್ತೆ. ಡೈರೆಕ್ಟಾಗಿ ನಿಮಗೆ ಆ ಹಾಸ್ಟೆಲ್ ಎಲ್ಲಿ ಲೊಕೇಟ್ ಆಗಿದೆ, ಯಾವ ಒಂದು ಲೊಕೇಶನಲ್ಲಿದೆ ಅಂತ, ಅಂದರೆ ಆ ತಾಲೂಕಲ್ಲಿ ಎಲ್ಲಿದೆ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸುತ್ತೆ. ಇಲ್ಲಿ ಆ ಲೊಕೇಶನ್ ಬಂದ ಹಾಗೆ ಇಲ್ಲಿ ಈ ಹಾಸ್ಟೆಲ್ ಇದೆ ಅಂತದು ತೋರಿಸ್ತಾ ಇದೆ ಆ ಲೊಕೇಶನ್ ಪ್ರಕಾರ. ಮತ್ತೆ ಬ್ಯಾಕ್ ಹೋಗಿ ಬೇರೆ ಯಾವ ಹಾಸ್ಟೆಲ್ ನೋಡಬೇಕಾದ್ರೂ ಡೈರೆಕ್ಟಾಗಿ ನೀವು ವ್ಯೂ ಲೊಕೇಶನ್ ಅಂತ ಕೊಟ್ಟರೆ ಸಾಕು, ನಿಮ್ಮ ಮೊಬೈಲಲ್ಲಿರ್ತಕ್ಕಂಥ ಗೂಗಲ್ ಮ್ಯಾಪ್ ಲೊಕೇಶನ್ಗೆ ಡೈರೆಕ್ಟಾಗಿ ಕನೆಕ್ಟ್ ಆಗಿ ಆ ಹಾಸ್ಟೆಲ್ ಎಲ್ಲಿದೆ ಮತ್ತು ಅದರ ಒಂದು ಗೂಗಲ್ ವ್ಯೂ ಅಂದರೆ ಬರ್ಡ್ ವ್ಯೂವನ್ನು ನಿಮಗೆ ತೋರಿಸುತ್ತೆ. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಡಿ ದೇವರಾಜ ಅರಸು ಬ್ಯಾಕ್ವರ್ಡ್ ಮಾಡೆಲ್ ಹಾಸ್ಟೆಲ್ ಅಂತ ಏನೋ ಇದೆ, ಇದು ಮಾಡೆಲ್ ಹಾಸ್ಟೆಲ್ ಗದಗ ಅಂತ ಇದೆ. ಈ ರೀತಿ ನಿಮ್ಮ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕಲ್ಲಿರ್ತಕ್ಕಂಥ ಹಾಸ್ಟೆಲ್ಗಳ ಲಿಸ್ಟನ್ನು ವಿತ್ ಕೋಡ್ ಮತ್ತು ಅದರ ಒಂದು ಲೊಕೇಶನ್ ಸಮೇತ ಅದನ್ನು ನೀವು ತಿಳ್ಕೊಬೋದು. ಕೆಲವೊಂದು ಸರಿ ಏನಾಗುತ್ತೆ, ಲೊಕೇಶನ್ ಎಕ್ಸಾಕ್ಟ್ ಇರೋದಿಲ್ಲ. ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಕೆಲವು ಸರಿ ಲೊಕೇಶನ್ ಕೂಡ ಅಪ್ಡೇಟ್ ಮಾಡಿರೋದಿಲ್ಲ. ಹಾಗಾಗಿ ಕೆಲವು ಸರಿ ನೀವು ನೇರವಾಗಿ ಹೋಗಿ ಅಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಫಸ್ಟ್ ಒನ್ ಇದೆ, ಇಲ್ಲಿ ವ್ಯೂ ಲೊಕೇಶನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ 0 ಕೋಆರ್ಡಿನೇಟ್ಸ್ ಕಾಣುತ್ತೆ. 0 ಕೋಆರ್ಡಿನೇಟ್ ನಾರ್ತ್ ಈಸ್ಟ್. ಆ್ಯಕ್ಚುಲಿ ಈ ಕೋಆರ್ಡಿನೇಟ್ಸ್ ಏನಾದರೂ ಕರೆಕ್ಟಾಗಿ ಇರಲಿಲ್ಲ ಅಂದರೆ ನಿಮ್ಗೆ ಯಾವುದೇ ರೀತಿ ಕರೆಕ್ಟ್ ಲೊಕೇಶನ್ ಸಿಗೋದಿಲ್ಲ. ಕರೆಕ್ಟಾಗಿ ಕೋಆರ್ಡಿನೇಟ್ಸ್ ಇದ್ದರೆ ನಿಮಗೆ ಕರೆಕ್ಟಾಗಿ ಲೊಕೇಶನ್ ಸಿಗುತ್ತೆ. ಇದಿಷ್ಟು ನಿಮಗೆ ಏನು ಈ ಹಾಸ್ಟೆಲ್ ಬಗ್ಗೆ ಆಗಿರ್ಬೋದು, ಅಂದರೆ ಯಾವ ಹಾಸ್ಟೆಲ್ಗೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ ಆ ಹಾಸ್ಟೆಲ್ ಡೀಟೇಲ್ಸನ್ನು ಜಸ್ಟ್ ನೀವು ಇನ್ಫಾರ್ಮೇಷನ್ಗೋಸ್ಕರ ಈ ಒಂದು ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು. ಹೀಗೆ ಈ ಒಂದು ಹಾಸ್ಟೆಲ್ ಲಿಸ್ಟ್ಗಳನ್ನು ಪ್ರತಿಯೊಂದು ನಾವು ಯಾವ್ಯಾವ ಜಿಲ್ಲೆಯಲ್ಲಿರ್ತಕ್ಕಂಥ, ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಜಿಲ್ಲೆಯ ಒಂದು ಲಿಸ್ಟನ್ನು ನೀವು ಚೆಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ, ಅಂದರೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.